ಪ್ರೇಸ್ ದ ಲಾರ್ಡ್. ಪ್ರಿಯ ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೀನಿ. ಈ ಸಮಯದಲ್ಲಿ ನಾವು ಒಂದು ವಚನ ಓದ್ಕೊಳ್ಳೋಣ. ದೇವ್ರಿಗೆ ಸ್ತೋತ್ರ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 12ನೇ ವಚನ ಓದ್ಕೊಳ್ಳೋಣ. ದೇವ್ರಿಗೆ ಸ್ತೋತ್ರ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಎಂದು ಹೇಳಿದಂಥ ದೇವ್ರು ನಮಗೆ ಸ್ತೋತ್ರವಾಗಲಿ. ದೇವರು ಹೇಳಿದಂಥ ಮಾತುಗಳು ಮಕ್ಕಳು ಏನು ಮಾಡಬೇಕು? ತಂದೆ ತಾಯಿಗಳನ್ನು ಏನು ಮಾಡಬೇಕು? ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಏನು ಮಾಡ್ತಾರಂತೆ? ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ, ಅಂದರೆ ದೇಶದಲ್ಲಿ ಏನು ಮಾಡ್ತಾರಂತೆ? ದೇಶನೇ ಆಳುವಂಥ ಒಂದು ಶಕ್ತಿ ಮಕ್ಕಳಿಗೆ ಕೊಡುವಂಥರಾಗಿದ್ದಾರೆ. ದೇವ್ರಿಗೆ ಸ್ತೋತ್ರ. ತಂದೆ ತಾಯಿಗಳನ್ನು ಏನು ಮಾಡಬೇಕು? ಸನ್ಮಾನಿಸಬೇಕು. ಯಾಕಂತಂದರೆ ಮಕ್ಕಳಿಗೆ ಇರೋದು ಮಕ್ಕಳಿಗೆ ನೋಡ್ಕೊಳ್ಳೋದು, ತಂದೆ ತಾಯಿಗೆ ನೋಡ್ಕೊಳ್ಳೋಕ್ಕೆ. ಆದರೆ ಅವರು ಯಾವಾಗಲೂ ನೋಡ್ಕೊಳ್ಳಿ ಅಂತಲ್ಲ, ಆದರೆ ದೇವರು ಹೇಳಿದಂಥ ಮಾತು, ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಿದರೆ ನೀನು ಐತಿ ದೇಶದಲ್ಲಿ ಅನುಭವಿಸ್ತಿ ಅಂತ ಹೇಳಿದ್ದಾರೆ. ದೇವ್ರು ನಮಗೆ ಸ್ತೋತ್ರವಾಗಲಿ. ನಾವು ಬಹು ದಿವಸ ಬಾಳಬೇಕಂದ್ರೆ, ಬಹು ದಿವಸ ಬದುಕಬೇಕಂದ್ರೆ, ನಾವು ದೇಶದ ಮೇಲೆ ಅನುಭವಿಸ್ಬೇಕಂದ್ರೆ, ನಾವು ಸುಖವನ್ನು ಅನುಭವಿಸ್ಬೇಕಂದ್ರೆ ತಂದೆ ತಾಯಿಗಳು ಏನು ಮಾಡಬೇಕು? ಸನ್ಮಾನಿಸಬೇಕು. ದೇವ್ರು ನಮಗೆ ಸ್ತೋತ್ರವಾಗಲಿ. ಎಷ್ಟೋ ಜನ ಮಕ್ಕಳಿಗೆ ಗೊತ್ತಾ, ತಂದೆ ತಾಯಿಗೆ ನೋಡ್ಕೊಂಬದೆ, ತಂದೆ ತಾಯಿಗೆ ವಿಚಾರ ಮಾಡ್ಕೊಂಬದೆ, ತಂದೆ ತಾಯಿಗೆ ಅವರು ಗಮನ ತಂದ್ಕೊಂಬದೆ, ಅವರು ನಡು ಬೀದಿಯಲ್ಲಿ ಬಿಟ್ಟು ಹೋಗುವಂಥ ಮಕ್ಕಳಾಗಿದ್ದಾರೆ. ದೇವ್ರಿಗೆ ಸ್ತೋತ್ರ. ಅದಕ್ಕೋಸ್ಕರ ಎಲ್ಲ ತಂದೆ ತಾಯಿಂದರಿಗೂ ಮಕ್ಕಳು ನೋಡ್ಕೊಂಬಂತೆ, ಅವ್ರಿಗೆ ಸಂರಕ್ಷಣೆ ಮಾಡುವಂತೆ, ಅವರು ಚಿಕ್ಕಂದ ಇದ್ದಾಗ ಹೇಗೆ ಬೆಳೆಸಿರೋ ಹಾಗೆ ತಂದೆ ತಾಯಿ ಕೂಡ ಸಮಾಧಾನ ಶಾಂತಿಯಿಂದ ನೋಡ್ಕೊಂಬಂತೆ ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಮುಟ್ಟಬೇಕು ದೇವರು. ಅದಕ್ಕೋಸ್ಕರ ದೇವ್ರು ಹೇಳಿದ್ದಾರೆ, ತಂದೆ ತಾಯಿ ಮನನ್ನು ಸನ್ಮಾನಿಸ್ರಿ ಅಂತ ಹೇಳಿದ್ದಾರೆ. ದೇವ್ರಿಗೆ ಸ್ತೋತ್ರ. ನಾವು ಈ ದಿನಗಳ ಮಕ್ಕಳಿಗೋಸ್ಕರ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡೋಳಾಗಿದ್ದೇನೆ. ದೇವ್ರಿಗೆ ಸ್ತೋತ್ರ. ಎಲ್ಲ ಮಕ್ಕಳು ತಂದೆ ತಾಯಿಗೆ ನೋಡ್ಕೋಬೇಕು, ವಿಚಾರಿಸ್ಕೋಬೇಕು. ಅವ್ರು ಹೆಂಗೆ ಸಣ್ಣಂದ ನೋಡ್ಕೊಂಡ್ರೆ ಹಾಗೆ ಇವರು ನೋಡ್ಕೋಬೇಕು. ಮುಂದೆ ಬರೋ ದಿನದಲ್ಲಿ ತಂದೆ ತಾಯಿ ಮಕ್ಕಳು ಆಶ್ರಯ ಕೊಡ್ತಾರಂದರೆ ಆಶ್ರಮ ಸೇರಿಸ್ತಾ ಇದ್ದಾರೆ. ದೇವ್ರಿಗೆ ಸ್ತೋತ್ರ. ಅದಕ್ಕಾಗಿ ಮಕ್ಕಳಿಗೆ ಒಳ್ಳೆ ಬುದ್ಧಿ ಜ್ಞಾನ ದೇವ್ರು ಕೊಳ್ಳೆಂದು ನಾವು ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡ್ರೆ. ದೇವ್ರಿಗೆ ಸ್ತೋತ್ರ. ಪರಿಶುದ್ಧನೇ 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆ ಕರ್ತನೆಪ್ಪ. ನೀನು ಬಿಡುಗಡೆ ನಾಯಕಾಗಿದೆ, ಅದ್ಭುತ ಸ್ವರೂಪನಾಗಿದೆ ಕರ್ತನೆಪ್ಪ. ನಿನ್ನ ಮಕ್ಕಳಿಗೆ ಕರ್ತನೆ ಈ ದಿನಗಳಲ್ಲಿ ಕರ್ತನೆ ಮಕ್ಕಳಿಗೆ ಹೇಳ್ಕೊಟ್ಟಂಥ ಮಾತುಗಳು ಕರ್ತನೆ, ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸು. ನೀನು ಬಹು ದಿವಸ ಬದುಕಿಯೊಂದು ಕರ್ತನೆ ಬಾಳುವೆ ಅಂತ ಹೇಳಿದ್ದಿ ದೇವ, ನಿನಗೆ ಸ್ತೋತ್ರ. ದೇಶನೇ ಅನುಭವಿಸ್ತಿ ಅಂತ ಹೇಳಿದ್ದಿ ದೇವ, ನಿನಗೆ ಸ್ತೋತ್ರ ಕರ್ತನೆ. ಅಂಥ ಮಕ್ಕಳು ಕರ್ತನೆಪ್ಪ ಈ ದಿನಗಳಲ್ಲಿ ಮುಟ್ಟು ದೇವ, ನಿನಗೆ ಸ್ತೋತ್ರ ಕರ್ತನೆ. ತಂದೆ ತಾಯಿ ತಿರಸ್ಕಾರ ಮಾಡುವಂಥ ಮಕ್ಕಳಿಗೆ ಈ ದಿನಗಳಲ್ಲಿ ಆಶೀರ್ವದಿಸು, ಬಲಪಡಿಸು, ಒಳ್ಳೆ ಬುದ್ಧಿ ಜ್ಞಾನ ವಿವೇಕ ಕೊಟ್ಟು ತಂದೆ ತಾಯಿ ನೋಡ್ಕೊಂಬಂಥ ಬುದ್ಧಿ ಕೊಡು ದೇವ, ನಿನಗೆ ಸ್ತೋತ್ರ ಕರ್ತನೆ. ಎಷ್ಟೋ ಜನ ಮಕ್ಕಳು ಕರ್ತನೆ ತಂದೆ ತಾಯಿ ತಿರಸ್ಕಾರ ಮಾಡುವವರಾಗಿದ್ದಾರೆ ಕರ್ತನೆ. ತಂದೆ ತಾಯಿ ಗಮನ ತಂದುಕೊಂಬದೇ ಇದ್ದಾರೆ ಕರ್ತನೆ. ಅಂಥವರಿಗೋಸ್ಕರ ಪ್ರಾರ್ಥನೆ ಮಾಡೋಳಾಗಿದ್ದೇನೆ ಕರ್ತನೆಪ್ಪ. ಎಲ್ಲ ಮಕ್ಕಳು ಈ ಪ್ರಪಂಚದಾಗಿರುವಂಥ ಎಲ್ಲ ಮಕ್ಕಳು ಕರ್ತನೆ ತಂದೆ ತಾಯಿ ನೋಡ್ಕೊಳ್ಳುವಂಥ ಈ ದಿನಗಳಲ್ಲಿ ಬಲಪಡಿಸು ದೇವ. ಅವರು ಮುಂದೆ ಸುಖಕರವಾಗಿ ಬದುಕಬೇಕು, ಬಾಳಬೇಕು, ಸುಖವಾಗಿ ಇರಬೇಕಂದ್ರೆ ತಂದೆ ತಾಯಿಗೆ ಸನ್ಮಾನಿಸುವಂತೆ ಕರ್ತನೆ ಅವ್ರಿಗೆ ಬುದ್ಧಿ ಜ್ಞಾನ ಕೊಡು ದೇವ, ನಿನಗೆ ಸ್ತೋತ್ರ ಕರ್ತನೆಪ್ಪ. ನಿನ್ನ ಕೃಪೆ ಶಾಶ್ವತವಾಗಿದೆ ಕರ್ತನೆ. ಎಲ್ಲರ ಮೇಲೆ ಆತ್ಮದ ಮಳೆ ಸುರಿಸಿ ಲೋಕದಾಗ ಎಲ್ಲ ಮಕ್ಕಳಿಗೆ ಕರ್ತನೆ, ಯೌವನಸ ಮಕ್ಕಳಾಗಲಿ ಕರ್ತನೆ, ಗಂಡು ಮಕ್ಕಳಿಗಾಗಲಿ ಕರ್ತನೆ, ಯಾರೇ ಆಗಲಿ ಕರ್ತನೆ, ಪ್ರತಿಯೊಬ್ಬರಿಗೆ ದಿನಗಳಲ್ಲಿ ಆಶೀರ್ವದಿಸು, ಬಲಪಡಿಸು, ಒಳ್ಳೆ ಬುದ್ಧಿ, ಒಳ್ಳೆ ಜ್ಞಾನ, ಒಳ್ಳೆ ವಿವೇಕ ಕೊಡು ದಯಪಾಲಿಸು ದೇವ, ನಿನಗೆ ಸ್ತೋತ್ರ. ಎಲ್ಲಕ್ಕಿಂತ ಮೇಲಾಗಿ ಕರ್ತನೆ ಒಳ್ಳೆ ಮನಸ್ಸಾಕ್ಷಿ ಕೊಟ್ಟು ಬಲಪಡಿಸು ದೇವ, ನಿನಗೆ ಸ್ತೋತ್ರ ಕರ್ತನೆಪ್ಪ. ಎಷ್ಟೋ ಜನ ಮಕ್ಕಳು ಪ್ರೀತಿ ಇಲ್ಲದೇನೆ ಕರ್ತನೆ, ತಂದೆ ತಾಯಿ ಪ್ರೀತಿ ಇಲ್ಲದೇ ಬದುಕ್ತಾ ಇದ್ದಾರೆ ದೇವ, ನಿನಗೆ ಸ್ತೋತ್ರ. ಅವರ ಪ್ರೀತಿ ಅವ್ರಿಗೆ ಸಿಗೋ ಹಾಗೆ ದಯಪಾಲಿಸು ದೇವ, ನಿನಗೆ ಸ್ತೋತ್ರ ಕರ್ತನೆಪ್ಪ. ಏನಿದ್ದರೂ ಸರಿ, ಇಲ್ಲೋದ್ರೂ ಸರಿ, ಶಾಂತಿ ಸಮಾಧಾನ ನೆಮ್ಮದಿ ಕೊಟ್ಟು ನಿನ್ನ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಕುಟುಂಬದಲ್ಲಿ ಇರುವಂಥ ಪ್ರತಿಯೊಂದು ಕುಟುಂಬದಲ್ಲಿರುವಂಥ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು ದೇವ, ನಿನಗೆ ಸ್ತೋತ್ರ. ಯಾರು ಈ ದಿನಗಳಲ್ಲಿ ಕರ್ತನೆ ಬಲಹೀನದಲ್ಲಿ ಜೀವಿಸಬೇಡದು ಕರ್ತನೆ, ಯಾರು ಕುಗ್ಗಿದ ಮನಸ್ಸಿನ ಜೀವಿಸಬೇಡದು, ಎಲ್ಲರೂ ಸಂತೋಷವಾಗಿ ಜೀವಿಸುವಂತೆ ನೀನು ಸಹಾಯ ಮಾಡು ದೇವ, ನಿನಗೆ ಸ್ತೋತ್ರ. ಸಮಾಧಾನ ಮುಖ್ಯ ಕರ್ತನೆ ಅಪ್ಪ. ನಿನ್ನ ಮಕ್ಕಳಿಗೆ ಬಲಪಡಿಸಿ ನಡೆಸಬೇಕೆಂದು ಪ್ರಾರ್ಥನೆ ಕೇಳಿ ಸದುತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಮಾನಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ, ಆಮೇನ್.